ಆರಾಧನಾ ಸಮಯ. ನಾನೇ ಪುನರುತ್ಥಾನವೂ ನಾನೇ ಜೀವವೂ ಆಗಿದ್ದೇನೆ ಎಂಬುದಾಗಿ ಹೇಳಿದಂಥ ದೇವರೇ, ನಮ್ಮ ಜೀವಿತದಲ್ಲಿ ಮತ್ತೊಂದು ಅವಕಾಶವನ್ನು ಕೊಟ್ಟು ಆ ಪುನರುತ್ಥಾನ ಹೊಂದಿದಂಥ ದೇವರನ್ನು ಆರಾಧನೆ ಮಾಡಲಿಕ್ಕಾಗುವ ಹಾಗೆ ನಮ್ಮನ್ನು ಇಲ್ಲಿ ಕರೆತಂದಿರುವುದಕ್ಕಾಗಿ ನಿನಗೆ ಅನಂತನಂತ ಸ್ತೋತ್ರ. ದೇವರೇ, ನೀನು ಹೇಗೆ ಪುನರುತ್ಥಾನವನ್ನು ಹೊಂದಿ ನಮ್ಮಲ್ಲಿ ಹೊಸ ಜೀವಿತವನ್ನು ಕೊಡಬೇಕೆಂಬುದಾಗಿ ಬಂದೋ ಅದೇ ರೀತಿಯಲ್ಲಿ ಈ ಆರಾಧನೆಯ ಮೂಲಕ ಆ ಹೊಸ ಜೀವಿತವನ್ನು ಬದುಕನ್ನು ಹೊಂದಿಕೊಳ್ಳುವ ಹಾಗೆ ಸಹಾಯ ಮಾಡು. ನಿನ್ನ ನಾಮಕ್ಕೆ ಮಹಿಮೆಯನ್ನು ಸಲ್ಲಿಸುವ ಹಾಗೆಯೂ ಅದರ ಮೂಲಕ ನಮ್ಮ ಜೀವಿತಗಳು ಹೊಸ ಅರ್ಥವನ್ನು ಕಂಡುಕೊಳ್ಳುವ ಹಾಗೆಯೂ ಈ ಆರಾಧನೆ ನಮಗೆ ಸಹಾಯ ಮಾಡುವಂಥದ್ದಾಗಿರಲಿ. ಹಾಡುವಂಥ ಹಾಡು, ಕೇಳುವಂಥ ವಾಕ್ಯ ಸಂದೇಶ ಇದೆಲ್ಲವೂ ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡುತ್ತಾ ನೂತನವಾದ ಹಾದಿಗೆ ನಡೆಸುವಂಥದ್ದಾಗಿರಲಿ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥನೆಯನ್ನು ಬೇಡಿ ಹೊಂದಿದ್ದೇವೆ, ಆಮೆನ್. ನಮ್ಮ ಈ ಪರಿಶುದ್ಧವಾದ ಆರಾಧನೆಯನ್ನು ಆರಂಭ ಮಾಡುವ ಹಾಗೆ ಆರಂಭದ ಸಂಗೀತವನ್ನು ಹಾಡಿಕೊಳ್ಳೋಣ. ಕತ್ತಾಗೆ ಉತ್ಸಾಹ ಜ್ವಾಲೆ ಎತ್ತಾವೆ, ಸಂಭ್ರಮ ಹರ್ಷದೊಡನೆ ಸ್ತೋತ್ರಾಡಿ ಸೇವೆ ಮಾಡಾವೆ. ಯೆಹೋವನ ನಮ್ಮ ದೇವರು ನಮ್ಮ ಕಣ್ಣುಗಳನ್ನು ಮುಚ್ಚಿದವರಾಗಿ ಕಳೆದ ವಾರದಲ್ಲಿ ನಾವು ತಿಳಿದಾಗಿಯೋ ಮಾಡಿರುವಂಥ ಪಾಪಗಳನ್ನು ದೇವರ ಮುಂದೆ ವಿನಯದೊಡನೆ ಅರಿಕೆ ಮಾಡಿಕೊಳ್ಳೋಣ. ನಾವು ಬಹಳ ತಪ್ಪು ಮಾಡಿ ಮನೋವಾಕಾಯಗಳಿಂದ ಪಾಪ ಮಾಡಿದ್ದೇವೆಂದು ನಮ್ಮ ಸೃಷ್ಟಿಕರ್ತನೂ ವಿಮೋಚಕನೂ ಪರಿಪಾಲಕನೂ ಆದ ಸರ್ವಶಕ್ತನ ದೇವರಿಗೆ ಅರಿಕೆ ಮಾಡುತ್ತೇವೆ. ಆದ ಕಾರಣ ನಮ್ಮ ಮೇಲೆ ದಯವಿಡುವಂತೆ ದೇವರನ್ನು ಪ್ರಾರ್ಥಿಸುತ್ತೇವೆ. ಸರ್ವಶಕ್ತನಾದ ದೇವರೇ, ನಮ್ಮ ಮೇಲೆ ಕರುಣೆ ಇಟ್ಟು ನಮ್ಮ ಪಾಪಗಳನ್ನೆಲ್ಲ ಕ್ಷಮಿಸಿ ಎಲ್ಲಾ ಕೇಡಿನಿಂದ ನಮ್ಮನ್ನು ಬಿಡಿಸು. ಎಲ್ಲಾ ಸದಾಚಾರದಲ್ಲಿ ನಮ್ಮನ್ನು ನೆಲೆಗೊಳಿಸಿ ಬಲಪಡಿಸಿ ನಿತ್ಯ ಜೀವದಲ್ಲಿ ಸೇರಿಸೆಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಿನ್ನನ್ನು ಬೇಡಿಕೊಳ್ಳುತ್ತೇವೆ, ಆಮೆನ್. ನಮ್ಮ ಪಾಪಗಳನ್ನು ಒಪ್ಪಿಕೊಂಡಂಥ ನಾವು ದೇವರಿಂದ ಸಿಗುವಂಥ ಕ್ಷಮೆಯನ್ನು ಹೊಂದಿಕೊಳ್ಳೋಣ. ದೇವರೇ, ಸದಾ ಕರುಣೆ ತೋರಿಸುವುದು, ಕ್ಷಮಿಸುವುದು ನಿನ್ನ ಸ್ವಭಾವವೇ ಆಗಿದೆ. ನಮ್ಮ ಬಡ ಬಿನ್ನಹಗಳನ್ನು ಲಾಲಿಸಿ ನಮ್ಮ ಪಾಪಗಳ ಸಂಕೋಲೆಯಿಂದ ನಾವು ಬಂಧಿತರಾಗಿದ್ದರೂ ಕರುಣಾಸಾಗರನಾದ ನೀನು ನಮ್ಮ ಮಧ್ಯಸ್ಥನೂ ಸಹಾಯಕನೂ ಆಗಿರುವ ಯೇಸು ಕ್ರಿಸ್ತನ ಘನಕ್ಕಾಗಿ ನಮ್ಮನ್ನು ಬಿಡುಗಡೆ ಮಾಡಬೇಕೆಂದು ನಿನ್ನನ್ನು ಬೇಡಿಕೊಳ್ಳುತ್ತೇವೆ, ಆಮೆನ್. ದೇವರನ್ನ ಸ್ತುತಿಸುವ ಹಾಗೆ ಸಂಕೀರ್ತನೆಯನ್ನ ಹಾಡಿಕೊಳ್ಳೋಣ. ವಿಜಯ
ಈ ದಿನದ ಆರಾಧನೆಗೆ ಆರಿಸಿಕೊಂಡಂತ ದೇವರ ವಾಕ್ಯ ಯೋಹಾನನು ಬರೆದ ಸುವಾರ್ತೆ ಅಧ್ಯಾಯ 20 ವಚನ 11-18 ಆದರೆ ಮರಿಯಳು ಹೊರಗೆ ಸಮಾಧಿಯ ಬಳಿಯಲ್ಲಿ ಅಳುತ್ತಾ ನಿಂತಿದ್ದಳು. ಹೀಗೆ ಆಕೆ ಅಳುತ್ತಿರುವಾಗ ಸಮಾಧಿಯೊಳಗೆ ಬೊಗ್ಗಿ ನೋಡಲು ಯೇಸುವಿನ ದೇಹವು ಇಟ್ಟಿದ್ದ ಸ್ಥಳದಲ್ಲಿ ಬೆಳ್ಳಗಿರುವ ವಸ್ತ್ರಗಳನ್ನು ಹೊದ್ದುಕೊಂಡ 2 ದೇವದೂತರನ್ನು ಕಂಡಳು. ಅವರಲ್ಲಿ ಒಬ್ಬನು ತಲೆಯಿದ್ದ ಕಡೆಯಲ್ಲಿ, ಒಬ್ಬನು ಕಾಲಿದ್ದ ಕಡೆಯಲ್ಲಿ ಕೂತಿದ್ದರು. ಅವರು ಆಕೆಯನ್ನು, ಅಮ್ಮ, ನೀನು ಯಾಕೆ ಅಳುತ್ತೀ ಎಂದು ಕೇಳಲು ಆಕೆ, ನನ್ನ ಸ್ವಾಮಿಯನ್ನು ತೆಗೆದುಕೊಂಡು ಹೋಗಿದ್ದಾರೆ, ಆತನನ್ನು ಎಲ್ಲಿ ಇಟ್ಟಿದ್ದಾರೋ ನನಗೆ ಗೊತ್ತಿಲ್ಲ ಅಂದಳು. ಇದನ್ನು ಹೇಳಿ ತಿರುಗಿಕೊಂಡು ಏಸು ನಿಂತಿರುವುದನ್ನು ಕಂಡಳು. ಆದರೆ ಆತನು ಏಸು ಅಂತ ಆಕೆಗೆ ತಿಳಿಯಲಿಲ್ಲ. ಏಸು ಆಕೆಯನ್ನು, ಅಮ್ಮ, ಯಾಕೆ ಅಳುತ್ತಿ? ಯಾರನ್ನ ಹುಡುಕುತ್ತಿ ಎಂದು ಕೇಳಲು ಆಕೆ ಆತನನ್ನು ತೋಟಗಾರನೆಂದು ನೆನೆಸಿ ಆತನಿಗೆ, ಅಯ್ಯ, ನೀನು ಆತನನ್ನು ಎತ್ತುಕೊಂಡು ಹೋಗಿದ್ದರೆ ಎಲ್ಲಿ ಇಟ್ಟಿದ್ದಿ ನನಗೆ ಹೇಳು, ನಾನು ತೆಗೆದುಕೊಂಡು ಹೋಗುತ್ತೇನೆ ಎಂದು ಹೇಳಿದಳು. ಏಸು ಆಕೆಗೆ, ಮರಿಯಳೇ ಎಂದು ಹೇಳಿದನು. ಆಕೆ ತಿರುಗಿಕೊಂಡು ಇಬ್ರಿಯ ಮಾತಿನಲ್ಲಿ ರಬ್ಬುನಿ ಅಂದಳು. ರಬ್ಬುನಿ ಅಂದರೆ ಗುರುವೇ ಎಂದು ಅರ್ಥ. ಏಸು ಆಕೆಗೆ, ನನ್ನನ್ನು ಹಿಡಿಯಬೇಡ, ಯಾಕೆಂದರೆ ನಾನು ಇನ್ನೂ ತಂದೆಯ ಬಳಿಗೆ ಏರಿ ಹೋದವನಲ್ಲ. ನೀನು ನನ್ನ ಸಹೋದರರ ಬಳಿಗೆ ಹೋಗಿ, ನಾನು ನನ್ನ ತಂದೆಯೂ ನಿಮ್ಮ ತಂದೆಯೂ ನನ್ನ ದೇವರು ನಿಮ್ಮ ದೇವರೂ ಆಗಿರುವ ಆತನ ಬಳಿಗೆ ಏರಿ ಹೋಗುತ್ತೇನೆ ಎಂದು ಅವರಿಗೆ ಹೇಳು ಅಂದನು. ಮಗ್ದಲದ ಮರಿಯಳು ಹೋಗಿ, ನಾನು ಸ್ವಾಮಿಯವರನ್ನ ನೋಡಿದ್ದೇನೆ, ಆತನು ಇಂತಿಂಥದನ್ನು ನನಗೆ ಹೇಳಿದನು ಎಂದು ಶಿಷ್ಯರಿಗೆ ತಿಳಿಸಿದಳು ಎಂಬುದೇ. ಆರಾಧನಾ ಸಮಯ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ. ಇಂದು ನಾವು ದೇವರ ವಾಕ್ಯದಿಂದ ಧ್ಯಾನ ಮಾಡಿಕೊಳ್ತಕ್ಕಂಥ ವಿಷಯ ಏನಂತ ಹೇಳಿದರೆ,
ವಿಷಯ ಧ್ಯೇಯ ಏನಂತ ಹೇಳಿದರೆ, ಪುನರುತ್ಥಾನನಾದ ಕರ್ತನ ಶಕ್ತಿಯೊಂದಿಗೆ ಬಾಳುವಂಥದ್ದು. ಪುನರುತ್ಥಾನ ಕರ್ತನ ಶಕ್ತಿ. ಹೌದು, ಯೋಹಾನನು ಬರೆದ ಸುವಾರ್ತೆ 20ನೇ ಅಧ್ಯಾಯದ 11ರಿಂದ ಇರತಕ್ಕಂಥ ವಾಕ್ಯ ಭಾಗದಲ್ಲಿ ನೋಡಿಕೊಳ್ಳುವಾಗ, ಯೇಸು ಸ್ವಾಮಿಯ ಸಮಾಧಿಯ ಮುಂದೆ ನಿಂತುಕೊಂಡು, ಎಷ್ಟು ಧೈರ್ಯ ಇದ್ದಿರಬೇಕು ಈ ಮಹಿಳೆಗೆ, ನಿಂತುಕೊಂಡು ಈ ಮರಿಯಳು ಎಂಬ ಮಹಿಳೆ ಶಿಷ್ಯೆ ಅಳುತ್ತಾ ಇದ್ಲಂತೆ. ಯಾಕಂತ ಹೇಳಿದ್ರೆ, ಯೇಸು ಸ್ವಾಮಿಯ ಒಂದು ಸಮಾಧಿ ತೆರೆದಿದೆ ಮತ್ತು ಸಮಾಧಿಯೊಳಗೆ ನೋಡಿದಾಗ ಯೇಸುವಿನ ದೇಹವು ಇಟ್ಟಿದ್ದ ಸ್ಥಳದಲ್ಲಿ ಬೆಳ್ಳಗಿರುವ ವಸ್ತ್ರಗಳನ್ನು ಹೊದ್ದುಕೊಂಡು ಇಬ್ಬರು ದೇವದೂತರು ಕೂತಿದ್ದಾರೆ. ಯೇಸು ಸ್ವಾಮಿಯ ದೇಹ ಕಾಣಲಿಲ್ಲ. ಆ ದೇವದೂತರಲ್ಲಿ ಒಬ್ಬನು, ಅಮ್ಮ ಯಾಕೆ ಅಳುತ್ತಿ ಎಂದು ಕೇಳ್ತಾನ್ರಿ. ನನ್ನ ಸ್ವಾಮಿಯನ್ನು ತೆಗೆದುಕೊಂಡು ಹೋಗಿದ್ದಾರೆ, ಯಾರು ತಗೊಂಡು ಹೋದ್ರು ಏನೋ ಗೊತ್ತಿಲ್ಲ ಅನ್ನುವಂಥ ರೀತಿಯಲ್ಲಿ ಆತನನ್ನು ಎಲ್ಲಿ ಇಟ್ಟಿದ್ದಾರೋ ನನಗೆ ಗೊತ್ತಿಲ್ಲ ಅಂತ ಹೇಳ್ತಿದ್ದಾಳೆ. ಇದನ್ನು ಆಕೆ ಹೇಳಿದ ಮೇಲೆ ತಿರುಗಿ ನೋಡುವಾಗ ಯೇಸು ಸ್ವಾಮಿಯಲ್ಲಿ ನಿಂತ್ಕೊಂಡಿದ್ದಾರೆ. ಆಶ್ಚರ್ಯ. ಸಮಾಧಿಯಲ್ಲಿ ಇಲ್ಲ, ನಿಂತ್ಕೊಂಡು ಇರುವಂಥ ಯೇಸುವನ್ನು ನೋಡ್ತಾಳೆ. ಆದರೆ ಏನಂದರೆ, ಯೇಸು ಸ್ವಾಮಿನೇ ಅಲ್ಲಿ ನಿಂತ್ಕೊಂಡಿರುವಂಥದ್ದು ಅನ್ನುವಂಥ ಗುರುತು ಆಕೆಗೆ ಇರಲಿಲ್ಲ. ಆಗ ಯೇಸು ಸ್ವಾಮಿನೂ ಮಾತಾಡ್ತಾರೆ. ಮೊದಲು ದೇವದೂತರು ಮಾತಾಡಿದರು, ಇಬ್ಬರು ದೇವದೂತರಲ್ಲಿ ಒಬ್ಬರು. ಈಗ ಯೇಸು ಸ್ವಾಮಿನೇ ಸ್ವತಃ ಆ ಸಮಾಧಿಯ ಬಳಿಯಲ್ಲಿ ನಿಂತ್ಕೊಂಡು ಅಳ್ತಾ ಇದ್ದಂಥ ಈ ಮರಿಯಳ ಹತ್ರ ಯೇಸು ಸ್ವಾಮಿ ಪುನರುತ್ಥಾನರಾಗಿ ಮಾತಾಡ್ತಿದ್ದಾರೆ. ಏನಂತ, ಅಮ್ಮ ಯಾಕೆ ಅಳುತ್ತಿ, ಯಾರನ್ನು ಹುಡುಕುತ್ತಿ ಅಂತ ಕೇಳ್ತಾರೆ. ಯೇಸು ಸ್ವಾಮಿ ಏನಪ್ಪ ಅಂದರೆ, ಆಗಾಗ ನಮ್ಮ ಬಾಯಿಂದನೇ ಉತ್ತರ ಬರಮಾಡುವಂಥ ಒಂದು ಶೈಲಿ ಅವರಿದ್ದರು. ಬಾರ್ತುಮಾಯ ಕುರುಡರನ್ನು ಕರ್ಕೊಂಡು ಬಂದಾಗ, ನಾನೇನು ಮಾಡಬೇಕಂತ ನೀನು ಕೋರ್ತಿ ಅಂತ ಕೇಳ್ತಾರೆ. ಅಂದರೆ ಗೊತ್ತಿತ್ತು ಕಣ್ಣು ಬೇಕು ಆತನಿಗೆ, ಕಣ್ಣು ಬರಬೇಕು, ಆತನು ಕುರುಡನು ಅಂತ ಹೇಳಿಬಿಟ್ಟು, ಆದರೂ ಕೂಡ ಅವನ ಬಾಯಿಂದೇ ಬಂದಾಗ ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥಪಡಿಸಿತು ಅಂತ ಹೇಳ್ಬಿಟ್ಟು ಉತ್ತೇಜನ ಕೊಡುವಂಥ ರೀತಿಯಲ್ಲಿ ಇಲ್ಲಿ ಕೂಡ ಯಾರನ್ನು ಹುಡುಕ್ತಿ ಅಂತ ಯೇಸು ಸ್ವಾಮಿಗೆ ಗೊತ್ತಿತ್ತು ತನ್ನನ್ನೇ ಹುಡುಕ್ತಾ ಇರೋದಂದರೆ ಆಕೆಯಿಂದ ಉತ್ತರ ಬರಬೇಕು ಅಂತ ಹೇಳ್ಬಿಟ್ಟು ಅಂಥ ಒಂದು ಪ್ರಶ್ನೆ ಕೇಳ್ತಾರೆ. ಇಲ್ಲಿ ಆ ರೀತಿಯಾಗಿ ಕೇಳಿದಾಗ ಯೇಸು ಸ್ವಾಮಿ ಯಾರೋ ತೋಟಗಾರ ಇರಬೇಕು ಅಂತ ನೆನೆಸ್ಕೊಂಡು, ಅಯ್ಯ ನೀನು ಯೇಸು ಸ್ವಾಮಿಯನ್ನು ಎತ್ಕೊಂಡು ಹೋಗಿದ್ರೆ ಎಲ್ಲಿ ಇಟ್ಟಿದ್ದೀನಿ ನನಗೆ ಹೇಳು, ನಾನು ತೆಗೆದುಕೊಂಡು ಹೋಗುತ್ತೇನೆ. ಎಲ್ಲಾದರೂ ಸತ್ತ ಶವವನ್ನು, ಅದು ಇನ್ನೂ ಮೊಬ್ಬಾಗಿತ್ತು, ಇನ್ನೂ ಅದು ಬೆಳಕಾಗಿರಲಿಲ್ಲ. ಅಂಥ ಟೈಮ್ನಲ್ಲಿ, ಅಂಥ ಸಂದರ್ಭದಲ್ಲಿ ಸಮಾಧಿಗೆ ಯಾರಾದರೂ ಒಬ್ಬಂಟಿಗರಾಗಿ ಮಹಿಳೆ ಹೋಗುವಂಥದ್ದು ಸಾಧ್ಯವೇ? ಅಷ್ಟೇ ಅಲ್ಲದೆ ಆ ಒಬ್ಬರೇ ಆ ದೇಹ, ಮೃತ್ಯ ದೇಹವನ್ನು ತಗೊಂಡು ಬರಲಿಕ್ಕೆ ಸಾಧ್ಯವೇ? ಒಬ್ಬರೇ ಹೊತ್ಕೊಂಡು ಬರಲಿಕ್ಕೆ? ಆದರೆ ಈ ಮಹಿಳೆಗೆ ಎಷ್ಟು ಒಂದು ಪ್ರತಿಷ್ಠೆ, ಎಂಥ ಒಂದು ಛಲ, ಎಂಥ ಒಂದು ಪ್ರೀತಿ, ಎಂಥ ಒಂದು ನಮ್ರತೆ ಮತ್ತು ನಂಬಿಗಸ್ತಿಕೆ ಇದೆ ಅಂತ ನಾವು ನೋಡ್ತೀವಿ ರೀ. ಸಮರ್ಪಣೆ ಅಂತ ಹೇಳೋಣ. ಆಗ ಯೇಸು ಸ್ವಾಮಿ ಇನ್ನೂ ಸಸ್ಪೆನ್ಸ್ ಆಗಿ, ಇನ್ನೂ ಆಕೆಗೆ ಹಾಗೇ ಸಂದೇಹದಲ್ಲಿ ಇಡೋದು ಬೇಡ ಅಂತ ಹೇಳ್ಬಿಟ್ಟು, ಮರಿಯಳೆ ಎಂದು ಹೇಳಿದಾಗ ಆಕೆ ತಿರುಗಿಕೊಂಡು ಗುರುವೇ ಅಂತ ಹೇಳ್ತಾಳ್ರಿ. ಆ ನಂತರ ಯೇಸು ಸ್ವಾಮಿ ಹೋಗಿ ಶಿಷ್ಯರಿಗೆ ಹೇಳು ಅಂತ ಹೇಳಿದಾಗ, ಆ ಶಿಷ್ಯರಂತ ಹೇಳಲ್ಲ, ಯೇಸು ಸ್ವಾಮಿ ಹೋಗಿ ನನ್ನ ಸಹೋದರರ ಬಳಿಗೆ ಹೋಗಿಬಿಟ್ಟು ಇದನ್ನು ಹೇಳು ಅಂತ ಹೇಳ್ತಾರೆ. ಆದ ಕಾರಣ ಯೇಸು ಸ್ವಾಮಿ ಕೇವಲ ಶಿಷ್ಯರನ್ನು ಶಿಷ್ಯರೆಂಬುದಾಗಿ ಪರಿಗಣಿಸದೆ ಸಹೋದರರು, ಒಂದು ಕುಟುಂಬ ಎಂಬುದಾಗಿ ಪರಿಗಣಿಸುವಂಥದ್ದನ್ನು ನಾವು ಗಮನಿಸ್ತಕ್ಕದ್ದು. ಆ ನಂತರ ಆಕೆ ಹೋಗ್ಬಿಟ್ಟು, ನಾನು ಸ್ವಾಮಿಯವರನ್ನು ನೋಡಿದ್ದೇನೆ. ಯೋಹಾನ್ ಸುವಾರ್ತೆ 20:18
ಮತ್ತು ಯೇಸು ಸ್ವಾಮಿ ಇಂತಿಂಥದ್ದನ್ನು ನನಗೆ ತಿಳಿಸಿದ್ರಂತ ಶಿಷ್ಯರಿಗೆ ಸಾಕ್ಷಿ ಕೊಡ್ತಾಳ್ರಿ. ಹೌದು, ಇದೆಲ್ಲ ಆದಾಗ ಶಿಷ್ಯರು 11 ಜನರು ಒಂದು ಕೋಣೆಯಲ್ಲಿ ಭಯಪಟ್ಕೊಂಡು ಬಾಗಿಲು ಹಾಕ್ಕೊಂಡಿದ್ದಾಗ 10 ಜನ ಶಿಷ್ಯರಷ್ಟೇ ಇದ್ದರು. ಶಿಷ್ಯನಾದ ತೋಮ ಎಲ್ಲೋ ಹೊರಗೆ ಹೋಗಿದ್ದ. ಆಗ ನಾವು ಸ್ವಾಮಿಯವರನ್ನು ನೋಡಿದ್ದೇವೆ ಅಂತ ಹೇಳಿದಾಗ, ಇಲ್ಲ ನಾನು ಮೊಳೆಗಳಿಂದಾದ ಗಾಯವನ್ನು ನೋಡಿ ಆ ಮೊಳೆಯ ಗಾಯದಲ್ಲಿ ನನ್ನ ಬೆರಳನ್ನು ಇಟ್ಟು ಆತನ ಪಕ್ಕೆಯಲ್ಲಿ ನನ್ನ ಕೈಯನ್ನು ಹಾಕಿದ ಹೊರತು ನಿಮ್ಮ ಮಾತನ್ನು ನಾನು ನಂಬುವುದೇ ಇಲ್ಲ ಅಂತ ಹೇಳ್ಬಿಟ್ಟು ಉಳಿದಂಥ 10 ಶಿಷ್ಯರಿಗೆ ತೋಮ ಹೇಳ್ತಾನೆ ರೀ. ಇದು ಯೇಸು ಸ್ವಾಮಿಗೆ ಗೊತ್ತಿತ್ತು. ಆದ ಕಾರಣ ಇನ್ನೊಂದು ವಾರ ಆದಮೇಲೆ ಶಿಷ್ಯರ ಎಲ್ಲರೂ ಇದ್ದಾರೆ. ಈ ಸಾರಿ 10 ಜನ ಶಿಷ್ಯರಲ್ಲ, 11 ಜನ ಶಿಷ್ಯರು ಇದ್ದಾರೆ. ತೋಮನು ಇದ್ದಾಗ ಬಾಗಿಲೆಲ್ಲ ಮುಚ್ಚಿತ್ತು. ಆದರೂ ಪುನರುತ್ಥಾನನಾದ ಯೇಸು ಅವರ ನಡುವೆ ನಿಂತುಕೊಂಡು ನಿಮಗೆ ಸಮಾಧಾನವಾಗಲಿ ಅಂತ ಹೇಳ್ಬಿಟ್ಟು ಆಮೇಲೆ ತೋಮನ ಹತ್ರ ಹೋಗ್ಬಿಟ್ಟು, ನಿನ್ನ ಬೆರಳನ್ನು ಈ ಕಡೆ ಚಾಚಿ ನನ್ನ ಕೈಗಳನ್ನು ಮುಟ್ಟಿ ನೋಡು, ನಿನ್ನ ಕೈ ಚಾಚಿ ನನ್ನ ಪಕ್ಕೆಯಲ್ಲಿ ಹಾಕು, ನಂಬದವನಾಗಿರಬೇಡ, ನಂಬುವವನಾಗು ಅಂತ ಹೇಳ್ತಾರೆ. ಆಗ ತಕ್ಷಣ ತೋಮನು ನನ್ನ ದೇವರೇ, ನನ್ನ ಸ್ವಾಮಿ ಅಂತ ಹೇಳ್ಬಿಟ್ಟು ಸಮರ್ಪಣೆ ಮಾಡ್ತಾನೆ, ನಂಬುತ್ತಾನೆ. ನಮ್ಮ ಭಾರತ ದೇಶಕ್ಕೂ ಆತನು ಬಂದನು. ತಮಿಳ್ನಾಡಿನ ಮೊದಲು ಮದ್ರಾಸ್ ಅಂತಿತ್ತು, ಈಗ ಚೆನ್ನೈ ಅಂತ ಹೇಳ್ತೀವಿ, ಅಲ್ಲಿ ಮೌಂಟ್ ರೋಡ್ ಅಂತ ಹೇಳುವಾಗ ತೋಮನು ರಕ್ತಸಾಕ್ಷಿಯಾಗಿ ಮಾಡಿದಂಥ ಆ ಸ್ಥಳ. ಹೌದು, ನಮ್ಮ ಭಾರತಕ್ಕೆ ಸುವಾರ್ತೆಯ ಬಂದಿದ್ದು ಪುನರುತ್ಥಾನನಾದ ಯೇಸುವಿನ ಶಕ್ತಿಯನ್ನು ಹೊದಿಕೆ ಮಾಡಿಕೊಂಡವನಾಗಿ ಬಂದು ಸಾರಿದನು ಶಿಷ್ಯ ತೋಮ. ಇಂದು ಕೂಡ ನಾವು ಕೇವಲ ಯೇಸು ಸ್ವಾಮಿ ಸತ್ತರು, ಹೌದು, ಹೂಣಲ್ಪಟ್ಟು 3ನೇ ದಿವಸ ಮೃತ್ಯುಂಜಯನಾಗಿ ಎದ್ದಿದ್ದಾರೆ ಅಂತ ನಂಬುವುದು ಒಳ್ಳೆಯದು. ಆ ನಂಬಿಕೆ ನಮ್ಮ ಜೀವನದಲ್ಲಿ ಅನ್ವಯವಾಗಿ, ಅಂದರೆ ಆತನ ಪುನರುತ್ಥಾನದ ಶಕ್ತಿಯನ್ನು ನಾವುಗಳು ಹೊಂದಿಕೊಂಡು ಭೂಲೋಕದಲ್ಲಿ ನಾವು ಯೇಸು ಕ್ರಿಸ್ತನ 2ನೇ ಬರೋಣದವರೆಗೆ ಸಾಕ್ಷಿಯಾಗಿ ಸಾಧನವಾಗಿ ಬಾಳುವಂತೆ ದೇವರು ಸಹಾಯ ಮಾಡಲಿ. ಆಮೇನ್. ದೇವರ ವಾಕ್ಯ ಸಂದೇಶವನ್ನು ಕೇಳಿದಂಥ ನಾವು ನಮ್ಮ ನಂಬಿಕೆಯನ್ನು ದೃಢಪಡಿಸಿಕೊಳ್ಳುವ ಹಾಗೆ ಅಪೋಸ್ತಲರ ವಿಶ್ವಾಸ ಸೂತ್ರವನ್ನು ಏಕ ಮನಸ್ಸಿನಿಂದ ಒಟ್ಟಾಗಿ ಅರಿಕೆ ಮಾಡೋಣ. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರನ್ನು ನಂಬುತ್ತೇನೆ. ಆತನ ಏಕ ಕುಮಾರನಾಗಿರುವ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನನ್ನು ನಂಬುತ್ತೇನೆ. ಈತನು ಪರಿಶುದ್ಧಾತ್ಮನಿಂದ ಕನ್ಯಾ ಮರಿಯಳ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪೊಂತಿ ಪಿಲಾತನ ಆಧಿಪತ್ಯದಲ್ಲಿ ಶ್ರಮೆ ಹೊಂದಿ ಶಿಲುಬೆಗೆ ಜಡೆಯಲ್ಪಟ್ಟು ಸತ್ತು ಹೂಣಲ್ಪಟ್ಟು ಪಾತಾಳಕ್ಕೆ ಇಳಿದು 3ನೇ ದಿವಸದಲ್ಲಿ ಸತ್ತವರೊಳಗಿಂದ ಎದ್ದು ಪರಲೋಕಕ್ಕೆ ಏರಿ ಹೋಗಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡು ಇರುತ್ತಾನೆ. ಈತನು ಅಲ್ಲಿಂದ ಬಂದು ಬದುಕಿರುವವರಿಗೂ ಸತ್ತವರಿಗೂ ನ್ಯಾಯ ವಿಧಿಸುವನು ಎಂಬುದನ್ನು ನಂಬುತ್ತೇನೆ. ನಾನು ಪರಿಶುದ್ಧಾತ್ಮನನ್ನು ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು, ಭಕ್ತರ ಅನ್ಯೋನ್ಯತೆಯು, ಪಾಪದ ಪರಿಹಾರವು, ದೇಹದ ಪುನರುತ್ಥಾನವು, ನಿತ್ಯ ಜೀವವು ಉಂಟೆಂಬುದನ್ನು ನಂಬುತ್ತೇನೆ. ಆಮೆನ್. ನಮ್ಮ ಆರಾಧನೆಯನ್ನ ಅಂತ್ಯಗೊಳಿಸುವ ಹಾಗೆ ಕಡೆಯ ಸಂಗೀತವನ್ನ ಹಾಡಿಕೊಳ್ಳೋಣ. See
ನೀವು ಇಲ್ಲಿ ಯಾರನ್ನ ಹುಡುಕುತ್ತೀರಿ? ಆತನು ಇಲ್ಲಿಲ್ಲ, ಎದ್ದಿದ್ದಾನೆ. ಹೌದು ಸ್ವಾಮಿ, ನೀನು ಎದ್ದು ಬಂದಂಥ ಸಂಗತಿಯ ಮೂಲಕ ಹೇಗೆ ನಮ್ಮ ಜೀವಿತಗಳಲ್ಲಿ ಹೊಸ ಹುರುಪು, ಹೊಸ ಭರವಸೆ, ಹೊಸ ಬಲ ದೊರಕಿತೋ ಸ್ವಾಮಿ, ಆ ಬಲವನ್ನು ಹೊಂದಿದವರಾಗಿ ಈ ಲೋಕದೊಳಗೆ ಹೋಗುವ ಹಾಗೆ ಸಹಾಯ ಮಾಡು. ಆ ದಿನ ನೀನು ಮರಿಯಳೆ ಎಂಬುದಾಗಿ ಕರೆದಾಗ ಹೇಗೆ ಮರಿಯಳು ನಿನ್ನನ್ನು ಆ ಒಂದೇ ಒಂದು ಪದದಿಂದ ಗುರುತು ಹಿಡಿದಳೋ, ಅದೇ ರೀತಿಯಲ್ಲಿ ಮತ್ತೊಮ್ಮೆ ನಾವು ಗುರುತು ಹಿಡಿದು ಆ ಗುರುತಿನಿಂದ ಮತ್ತೊಂದು ಬಲವನ್ನು ಹೊಂದುವ ಹಾಗೆ ಈ ಆರಾಧನೆ ನಮಗೆ ಸಹಾಯ ಮಾಡಿದೆ. ಸ್ವಾಮಿ, ಈ ಆರಾಧನೆಯ ಮೂಲಕ ಸ್ವಾಮಿ ನಿನ್ನ ಪರಿಶುದ್ಧವಾದಂಥ ನಾಮವನ್ನು ಇನ್ನೂ ಹೆಚ್ಚಾಗಿ ಅರಿತುಕೊಳ್ಳುವ ಹಾಗೆ ನಮ್ಮ ಜೀವಿತಗಳಿಗೆ ನೀನು ಸಹಾಯ ಮಾಡು. ಹೌದಪ್ಪ, ನಮ್ಮ ಜೀವಿತಗಳು ಸ್ವಾಮಿ ಪ್ರತಿನಿತ್ಯ ಹೋರಾಟದಿಂದ ತುಂಬಿದೆ, ಪ್ರತಿನಿತ್ಯ ಸಂಕಟಗಳಿಂದ ತುಂಬಿದೆ. ಆದರೆ ನೀನು ಅದೆಲ್ಲವನ್ನ ಜಯಿಸಿ ಬಂದಿರುವಂಥ ದೇವರು. ಹಾಗಾಗಿ ಸ್ವಾಮಿ ಇದೆಲ್ಲವನ್ನ ಜಯಿಸಿ ನಮಗೆ ಬಿಡುಗಡೆಯನ್ನು ಕೊಟ್ಟಿದ್ದಿ. ನಿನ್ನಿಂದ ಬಲವನ್ನು ಹೊಂದಿದ್ದೇವೆ, ಶಕ್ತಿಯನ್ನು ಹೊಂದಿದ್ದೇವೆ. ಈ ವಾಕ್ಯಗಳು ನಮಗೆ ಯಾವಾಗಲೂ ಸಹಾಯ ಮಾಡುವಂಥದ್ದಾಗಿರಲಿ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥನೆಯನ್ನು ಬೇಡಿ ಹೊಂದಿದ್ದೇವೆ. ಆಮೇನ್. ಕರ್ತನು ತಾನೇ ಕಲಿಸಿಕೊಟ್ಟ ಪ್ರಾರ್ಥನೆಯನ್ನ ನಾವು ಏಕ ಮನಸ್ಸಿನಿಂದ ಅರಿಕೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸು. ರಾಜ್ಯವು, ಬಲವು, ಮಹಿಮೆಯು ಸದಾಕಾಲ ನಿನ್ನವೇ. ಆಮೇನ್. ನಂಬಿಕೆಯಿಂದ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಪುನರುತ್ಥಿತನಾದಂಥ ದೇವರು ನಮಗೆ ಯಾವಾಗಲೂ ತನ್ನ ಬೆಳಕನ್ನ, ತನ್ನ ಪ್ರಭೆಯನ್ನ, ತನ್ನ ಪ್ರಸನ್ನತೆಯನ್ನ ಸುರಿಸುವಾತನಾಗಿರುತ್ತಾನೆ. ನಮ್ಮನ್ನ ನಿಜವಾದಂಥ ಹಾದಿಯಲ್ಲಿ ನಡೆಸುವಾತನಾಗಿರ್ತಾನೆ. ಅದನ್ನು ಗುರುತಿಡಿದು ನಾವು ಸಹ ಮುನ್ನಡೆಯುವ ಹಾಗೆ ತಂದೆಯಾದ ದೇವರ ಪ್ರೀತಿ, ಮಗನಾದ ಯೇಸುಕ್ರಿಸ್ತನ ಕೃಪೆ, ಪರಿಶುದ್ಧಾತ್ಮನಾದ ದೇವರ ಅನ್ಯೋನ್ಯತೆ ಯಾವಾಗಲೂ ಸಹಾಯ ಮಾಡುತ್ತಾ ನಮಗೆ ನೆರವಾಗಿರಲಿ. ಆಮೇನ್.